रुग्णांना उपचार देणारे डॉक्टर आणि परिचारिका स्वतः प्रथम तंदुरुस्त असणं आवश्यक आहे. शारीरिक आणि मानसिक आरोग्य जपण्यासाठी क्रीडा अत्यावश्यक आहेत, असे बीमचे संचालक डॉक्टर अशोक कुमार शेट्टी यांनी सांगितले. जिल्हा क्रीडांगणावर आयोजित हिलिंग हँड्स अँड रिदम केअर क्रीडा स्पर्धांचे उद्घाटन करताना ते बोलत होते. बेळगावच्या जिल्हा क्रीडांगणावर शासकीय नर्सिंग स्कूल बीम्स आणि नर्सिंग विद्यार्थी संघटनेच्या वतीने हिलिंग हँड्स आणि रिदम केअर क्रीडा स्पर्धा तसेच सांस्कृतिक कार्यक्रमाचे आयोजन करण्यात आले होते. मुख्य अतिथी म्हणून शासकीय कर्मचारी संघाचे जिल्हाध्यक्ष बसवराज रायवगोळ, युवा सबलीकरण विभागाचे उपसंचालक बी श्रीनिवास, कर्मचारी संघाचे राज्य उपाध्यक्ष शंकर गोकावी उपस्थित होते. बीमचे संचालक डॉक्टर अशोक कुमार शेट्टी यांनी अध्यक्षस्थान भूषवले. सन्माननीय अतिथी म्हणून रेश्मा ताळीकोटी, डॉक्टर उमेश कुलकर्णी, डॉक्टर सरोज तिगडी, डॉक्टर नामदेव माळगी, डॉक्टर हिरण्णा पळडे, डॉक्टर जगदीश गाणगी, कांचनमाला सूर्यवंशी, लग्मन्ना पंगन्नावर, डॉक्टर प्रकाश कोडली उपस्थित होते. मान्यवरांच्या हस्ते क्रीडा ज्योतीचे स्वागत करण्यात आले. फुगे आकाशात सोडण्यात आले आणि क्रीडा ध्वजारोहण करून क्रीडा स्पर्धा व सांस्कृतिक कार्यक्रमांना प्रारंभ करण्यात आला. डॉक्टरांनी रुग्णांवर उपचार करायचे असतील तर ते स्वतः निरोगी असले पाहिजेत. ते स्वतः रुग्ण बनू नयेत. त्यामुळे दररोज शारीरिक क्रीडा उपक्रमांमध्ये सहभागी व्हावे, असे आवाहन युवा सबलीकरण विभागाचे उपसंचालक बी श्रीनिवास यांनी केले. ಇವತ್ತಿನ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಅತಿಥಿಗಳಾದಂತಹ ಬಸವರಾಜ ರಾಯಗೌಡವರೇ, ಅಧ್ಯಕ್ಷತೆ ವಹಿಸಿರುವಂತಹ ಅಶೋಕ್ ಶೆಟ್ಟಿ ಅವರೇ, ಎಲ್ಲ ಕಾಲೇಜಿನ ಸಹೋದ್ಯೋಗಿಗಳೇ, ವಿದ್ಯಾರ್ಥಿ ಮಿತ್ರರೇ, ನಿಮ್ಮನ್ನ ಈ ರೀತಿ ಬಿಸಿಲನ್ನ ನೆನೆಸಿ ನಾನು ಹೇಳೋದು ನಿಂತ್ಕೊಂಡು ಮಾತಾಡೋದು ನನಗೆ ಇಷ್ಟ ಇಲ್ಲ. ನೀವು ಕೂತ್ರೆ ಬಹಳ ಸಂತೋಷ. ಬೇಡ ಮಾಡ್ತಾ ಇದ್ರೆ ಕೆಳಗಡೆ ಬಿಸಿ ಇದೆ, ಅದಕ್ಕೆ ಕೂರಲ್ಲ ಅಂತ ಇದೆ. ಹೌದಾ? ಸೊ ಜಾಸ್ತಿ ಮಾತಾಡೋಕೆ ಇಷ್ಟಪಡೋದಿಲ್ಲ. ಈಗ ಅಶೋಕ್ ಕುಮಾರ್ ಸರ್ ಹೇಳಿದ್ರು, ನೀವು ಮುಂದೆ ಪೇಷಂಟ್ಸನ್ನ ಟ್ರೀಟ್ ಮಾಡಬೇಕು ಅಂತ. ನೀವೇ ಪೇಷಂಟ್ಸ್ ಆಗಬಾರ್ದು. ನೀವೇ ಪೇಷಂಟ್ಸ್ ಆಗಬಾರ್ದು ಅಂದರೆ ಪ್ರತಿ ದಿವಸ ಮಾರ್ನಿಂಗು ನೀವು ದೈಹಿಕ ಕ್ರೀಡೆ ಅಂದರೆ ದಟ್ ಈಸ್ ದೈಹಿಕ ಆಕ್ಟಿವಿಟಿ. ಸೊ ಪ್ರತಿ ದಿವಸ ನೀವು ಯಾವುದೇ ಆಕ್ಟಿವಿಟಿ ತಗೊಳ್ಳಿ, ಅದಕ್ಕೆ ಫೀಲ್ಡ್ ಬೇಕು, ಇಂಥದೇ ಸ್ಪೆಸಿಫಿಕ್ ಆಗಿ ಜಾಗ ಬೇಕು ಅಂತ ಏನಿಲ್ಲ. ಯೋಗ ನಿಮ್ಮ ರೂಮಲ್ಲೇ ಮಾಡ್ಬೋದು, ಚಿಕ್ಕದಾಗಿರೋ ಜಾಗ, ದಟ್ ಈಸ್ ಆಲ್ಸೋ ಕ್ರೀಡೆ ಅಲ್ವಾ? ನಿಮ್ಮ ದೈಹಿಕ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಕ್ರೀಡೆ ಬಹಳ ಸಹಕಾರಿ. ಸೊ ನೀವೆಲ್ಲರೂ ಅದನ್ನ ರೆಗ್ಯುಲರ್ ಆಗಿ ಮಾಡಲಿ. ಇವತ್ತಿನ ದಿವಸ ಕ್ರೀಡಾಕೂಟದಲ್ಲಿ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಯಾರು ಮೆಡಲ್ ತಗೊಂಡು ಮುಂದೆ ಹೋಗ್ಬೇಕಾಗಿಲ್ಲ. ಸೊ ಎಲ್ಲರೂ ಕೂಡ प्रीतीಯಿಂದ ಇವತ್ತು ಆಟ ಆಡಿ ಕಾರ್ಯಕ್ರಮ ಮುಗಿಸುತ್ತಾರೆ. ಥ್ಯಾಂಕ್ ಯು. यावेळी बोलताना डॉक्टर अशोक कुमार शेट्टी यांनी सांगितले की दैनंदिन जीवनामध्ये क्रीडा आणि सांस्कृतिक उपक्रम अत्यंत महत्त्वाचे आहेत. ಇಂದಿನ ಈ ಸ್ಪೋರ್ಟ್ಸ್ ಡೇ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀ ಬಸವರಾಜ ತಾರಾಜಿ ರಾಯವಗಳವರೇ, ಇವರು ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೆಳಗಾವಿ. ಹಾಗೆ ಇಂದಿನ ಈ ಸಮಾರಂಭಕ್ಕೆ ಬಂದಿರುವ ಶ್ರೀ ಬಿ ಶ್ರೀನಿವಾಸ್ ಅವರೇ, ಉಪನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ, ಹಾಗೂ ಶಂಕರ ಎಸ್ ಗೋಸಾವಿ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಬೆಳಗಾವಿ, ಹಾಗೂ ಈ ವೇದಿಕೆಯಲ್ಲಿ ಇರುವ ನನ್ನ ಸಹಪಾಠಿಯಾದ ಡಾಕ್ಟರ್ ಹಿರಣ್ಣ ಪಲ್ಲೆ, ವೈದ್ಯಕೀಯ ಅಧೀಕ್ಷಕರು ಬಿಮ್ಸ್ ಬೆಳಗಾವಿ, ಹಾಗೂ ಈ ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರೇ, ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇಂದಿನ ಈ ಸ್ಪೋರ್ಟ್ಸ್ ಡೇ ಕಾರ್ಯಕ್ರಮವನ್ನು ನಾವು ಬಿಮ್ಸ್ JNM ನರ್ಸಿಂಗ್ ಕಾಲೇಜ್ ವತಿಯಿಂದ ಇಂದಿನ ಈ ದಿನದಂದು ಹಮ್ಮಿಕೊಂಡಿದ್ದೇವೆ. ಯಾವಾಗಲೂ ನಮ್ಮ ದೈನಂದಿನ ಶಿಕ್ಷಣದೊಂದಿಗೆ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟಿಯು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮಲ್ಲಿ ಫಿಸಿಕಲ್ ಗ್ರೋತ್ ಆ್ಯಂಡ್ ಮೆಂಟಲ್ ಗ್ರೋತ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಈ ನಮ್ಮಲ್ಲಿ ಮೆಂಟಲಿ ನಾವು ಮತ್ತು ಫಿಸಿಕಲಿ ಫಿಟ್ ಇರಬೇಕಾದ್ರೆ ನಾವು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾಕೆಂದರೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಥವಾ ನಿಮ್ದು ಇದನ್ನು ಹಾಬಿ ಅಂತ ಕರೆದ್ರೆ, ಯಾವಾಗಲೂ ನಮ್ಮ ಬ್ರೈನಲ್ಲಿ ಸೆರೋಟೋನಿನ್ ಲೆವೆಲ್ ಮತ್ತು ಕಾರ್ಟಿಕೋಸ್ಟೆರಾಯ್ಡ್ಸ್, ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಮಾಡಲು ಮತ್ತು ಹ್ಯಾಪಿ ಹಾರ್ಮೋನ್ ಅದನ್ನು ಜಾಸ್ತಿ ಮಾಡಲಿಕ್ಕೆ ನಮಗೆ ನಾವು
ಒಂದು ಖಂಡಿತವಾಗಿ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಹೀಗಾಗಿ ನಾವು ಸ್ಪೋರ್ಟ್ಸಲ್ಲಿಯೂ ಯಾವಾಗಲೂ ಸ್ಪೋರ್ಟ್ಸಲ್ಲಿ ಯಾರು ಭಾಗಿಯಾಗಿ ಇರ್ತಾರೆ ಅವರು ತಮ್ಮ ದಿನನಿತ್ಯದ ವೃತ್ತಿಯಲ್ಲಿಯೂ ಭಾಳ ಎಕ್ಸಲೆನ್ಸನ್ನು ಮಾಡ್ತಾರೆ. ಹಾಗಾಗಿ ಅಂದರೆ ಒಂದು ಗ್ರೂಪಿನಿಂದ ಇರ್ತಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿ जीवनाಕ್ಕೆ ಹೇಗೆ ಶೈಕ್ಷಣಿಕ महत्व ನಿಮ್ಮ या स्पर्धांमध्ये अनेकांनी सहभाग घेत आपल्या कौशल्याचे प्रदर्शन केले. नजीम बेटगेरी, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।